ಬಡತನದ ಹುಡುಗಿ ಆದರೂ ಒಳ್ಳೆ ಹುಡುಗಿ ಸಿಕ್ಕಿದೆ. ಆ ತಾಯಿ ನಂಬಿದ ಮೇಲೆ ಅವನಿಗೆ ಮದುವೆನೂ ಆಯಿತು, ಒಳ್ಳೇದು ಆಯಿತು. ಈಗ ಮುಂದೆ ಮಕ್ಕಳು ಮರಿ ಆಗಲಿ ಅಂತ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನಗೆಲ್ಲ ಒಳ್ಳೇದೇ ಆಗಿರೋದು. ಯಾರೆಲ್ಲ ಮದುವೆ ಆಗಿಲ್ಲ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಬನ್ನಿ, ಎಲ್ಲರಿಗೂ ಮದುವೆ ಆಗುತ್ತೆ ಅಂದರೆ ನಂಬಿಕೆ ಇಡಿ. ಬಂದಮೇಲೆ ಪರವಾಗಿಲ್ಲ, ನಾವೇನು ಅಂದ್ಕೊಂಡಿದ್ದೋ ಅದಾಯಿತು. ಮಗಳಿಗೆ ಮದುವೆ ಆಗಿರಲಿಲ್ಲ, ಒಂದೇ ತಿಂಗಳಿಗೆ ಮದುವೆ ಆಯಿತು. ಎಷ್ಟೋ ತಂದೆ ತಾಯಿಯರ ಕಷ್ಟ ಅಂದ್ರೆ ತನ್ನ ಮಕ್ಳಿಗೆ ಮದ್ವೆ ಆಗ್ತಿಲ್ಲ ಅಂತ ತಂದೆ ತಾಯಿಯರಿಗೆ ನೀವೇನಾದ್ರೂ ಒಳ್ಳೇದ್ ಬಯಸ್ತೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಇವಾಗಲೇ ಶೇರ್ ಮಾಡಿ. ಇಲ್ಲಿ ಒಂದು ದಿನ ಕಾಲಿಡಿ ಸಾಕು, ಕಾಲಿಟ್ಟಿದ್ ಒಂದ್ ತಿಂಗಳೇ ನಿಮ್ಗೆ ಮದ್ವೆ ಆಗುತ್ತೆ. ಅದಕ್ಕಂತ ಸಾಕ್ಷಿ ಸಮೇತನೇ ಈ ಜೋಡಿನ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ, ಸುಳ್ಳಲ್ಲ. ಇಲ್ಲಿ ನಮ್ಗೆ ಆಗಿದೆಯಲ್ಲ, ವಾರ ವಾರ ನಮಗೇನು ಕೆಲಸ ಇಲ್ಲದೆ ಬರ್ತೀವ ಇಲ್ಲಿಗೆ ದೇವ್ರು ನಂಬ್ಕೊಂಡು. MTR ರೋಡ್ ಆಪೋಸಿಟ್ಟು ಅಲ್ಲಿ ಬಂದಾಮೇಲೆ ನನಗೆ ಫೋನ್ ಮಾಡಿ ಆ ದೇವ್ರಿಗೆ ಹೋದಾಗ ಏನು ಆಗಲಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ನಂಬಿ ದೇವ್ರು ನಂಬಿಟ್ಟು ಬನ್ನಿ. ಇಲ್ಲಿಗೆ ಬಂದ್ಬಿಟ್ಟು ದೇವ್ರ ಭಕ್ತಿಯಿಂದ ಮಾಡಿ, ನೀವು ಖಂಡಿತ ಒಳ್ಳೆದಾಗಿ ಆಗುತ್ತೆ. ಆಗಲ್ಲ ಅನ್ನೆರಡು ಮಾತೇ ಇಲ್ಲ ಇಲ್ಲಿ. ಮತ್ತು ನಾವು ಚೆನ್ನಾಗಿದ್ವಿ, ಈ ದೇವ್ರಿಗೆ ಬಂದಮೇಲೆ ಎಲ್ಲ ಚೆನ್ನಾಗಿದ್ವಿ. ನಾನು ನಂಬ್ತೀನಿ, ವಿಜಯಕಾಳಿ ಇದ್ದಾರೆ, ತಾಯಿ ಪವಾಡ ಇದೆ ಅಂತ ನಾನು ನಂಬ್ತೀನಿ. ಒಂದು 5-6 ಒಂದು 7-8 ಹುಡುಗಿ ನೋಡಿದ್ದು, ನಮಗೆಲ್ಲ ಸರ್ವಿಷನ್ ಆಗಲಿಲ್ಲ. ಈಗ ನನಗೆ ಮೈಸೂರಲ್ಲೇ ಬೇಕಿತ್ತು. ಮೈಸೂರು ಅಂತ ಕೇಳ್ಕೊಂಡೆ ಈ ತಾಯಿಗೆ ಬಂದಮೇಲೆ ಮೈಸೂರಲ್ಲೇ ಹುಡುಗಿ ಆಯ್ತು. ನನಗೆ ಹಣಕಾಸಿನ ತೊಂದರೆ ಇತ್ತು, ದುಡ್ಡು ಕೊಟ್ಟವ್ರು ವಾಪಸ್ ಕೊಡ್ತಿರ್ಲಿಲ್ಲ. ಅವರೆಲ್ಲ ಕೊಡ್ತಾ ಇದ್ದಾರೆ. ಈಗ ಅವರಾಗೆ ಒಂದು ಒಪ್ಕೊಂಡು ಕೊಡ್ತಾ ಇದ್ದಾರೆ. ಒಂದು ವ್ಯವಹಾರ ಆಗಲಿ, ಒಂದು ಬಿಸ್ನೆಸ್ ಆಗಲಿ, ಎಲ್ಲ ಕರೆಕ್ಟಾಗಿ ಆಗಿದೆ, ಚೆನ್ನಾಗಿ ನಡೀತಾ ಇದೆ. ನನ್ನ ಮನೆ, ನನ್ನ ಆರೋಗ್ಯ ಸಮಸ್ಯೆನೂ ಇತ್ತು. ನಾನು ಚೆನ್ನಾಗಿದ್ದೀನಿ, ಆರ್ಥಿಕವಾಗಿ ನನಗೆ ಚೆನ್ನಾಗಿದೆ ಅಂದಮೇಲೆ ನಾನು ಸಾರ್ವಜನಿಕರಿಗೆಲ್ಲ ಹೇಳಲೇಬೇಕಲ್ವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬನ್ನಿ ಅಂತೀನಿ. ಕ್ಷೇತ್ರಕ್ಕೆ ಬಸಪ್ಪ, ವಿಜಯಕಾಳಿ ನಂಬಿ ಬಂದವರಿಗೆ ವಿಜಯನೇ ಸಿಗೋದೋ ಹೊರತು ಸೋಲೇ ಇಲ್ಲ. ಅಯ್ಯೋ, ನೀವು ಬನ್ನಿ, ಬರಬೇಕು ಅಂದ್ರೆ ನಮಗೆ ದೇವ್ರು ನಂಬಬೇಕು ಅಂದ್ರೆ ಬರಲೇಬೇಕು. ನಮಗೂ ಮೈಸೂರಲ್ಲಿ ಬೇಕಾದಷ್ಟು ದೇವರಿದೆ, ಚಾಮುಂಡಮ್ಮ ಅವರೇ, ಅಲ್ಲವರೇ, ಎಲ್ಲ ದೇವರು ಇದೆ. ಇಲ್ಲಿ ನಾನು ನಂಬಿ ಬರಲ್ವಾ, ವಿಜಯಕಾಳಿ ನಂಬಿದ್ದೀನಿ, ಬರ್ತೀನಿ. ನಮ್ಮದು ಮದುವೆ ವಿಷಯದಲ್ಲಿ ಬಂದಿದ್ದೀವಿ. ಕಂಕಣ ಕಟ್ಸ್ಕೊಂಡಿದ್ದೀವಿ 2ನೇ ಸಾರಿ ಇದು. ನೆಕ್ಸ್ಟ್ ಬರುವಾಗ ಕಂಕಣದ ಜೊತೆಗೆ ಕಂಕಣಿಯನ್ನು ಕರ್ಕೊಂಡು ಬರೋ ಒಂದು ವಿಶ್ವಾಸ ಇದೆ. ಹಾಕ್ಸ್ಕೊಂಡಿರೋದು ತೀರ್ಥಸ್ಥಾನ, ಅದು ಒಳ್ಳೆಯ ಎಫೆಕ್ಟ್ ಇದೆ. ಆರೋಗ್ಯ ಸರಿ ಇರಲಿಲ್ಲ, ತುಂಬ ಸುಸ್ತಾಗ್ತಿತ್ತು, ಏನೇನೋ ತೊಂದರೆಗಳಾಗ್ತಿತ್ತು. ಈಗ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾಯಿದೆ. ನಾವು ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಮಗು ಆಯಿತು. ಆಮೇಲೆ ಈ ಕ್ಷೇತ್ರಕ್ಕೆ ಬರೋಕ್ಕೂ ಮುಂಚೆನೇ ಬಂದ ಮೇಲೆ ಫಸ್ಟ್ನೇ ಸಲ ನಿಂಬ್ಕೊಂಡ್ಮೇಲೆ ಕಾರ್ ತೊಗೊಂಡು ಈಗ ಮನೆ ಕಟ್ಟಿದ್ದೀವಿ. ನೆಕ್ಸ್ಟ್ ತಿಂಗಳು ಗ್ರೂಪ್ ರೇಸ್ ಇದೆಯಲ್ಲ, ಆವಾಗ ಇಲ್ಲೇ ಇದೇ ಕ್ಷೇತ್ರ ಬಸವಣ್ಣ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ ಗ್ರೂಪ್ ರೇಸಕ್ಕೆ. ರಾಯಸ್ ಗುರೂಜಿ ಅವ್ರನ್ನೇ ಹೋಮ ಮಾಡಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ವಿ. ಆಯಿತು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ, ನಂಬಿಕೆ ಇದ್ದರೆ ಮಾತ್ರ ಒಳ್ಳೇದಾಗುತ್ತೆ. ಸುಮ್ಮನೆ ಬಂದರೆ ಬರೋಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲಿ ತುಂಬಾ ಜನ ಹೇಳ್ತಾರೆ ಈ ಕ್ಷೇತ್ರ ಕಾಲಿಟ್ಟ ಮೇಲೆ ಮದ್ವೆ ಆಗುತ್ತೆ ಅಂತ, ಅದು ನಿಜನಾ? ನಿಜ ಆಗಿದೆ, ಖಂಡಿತ ಆಗಿದೆ, ಮದುವೆ ಆಗಿದೆ. ಯಾಕಂದ್ರೆ ನಮಗೂ ಆಗಿದೆಯಲ್ಲ, ಅದರಿಂದ ತುಂಬ ದಿನ ಹಿಂದೆ ಆಗಿದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಬನ್ನಿ, ಎಲ್ಲರಿಗೂ ಮದುವೆ ಆಗುತ್ತೆ ಅಂದರೆ ನಂಬಿಕೆ ಇಡಿ. ಪ್ರತಿಯೊಬ್ಬರಲ್ಲೂ ನಂಬಿಕೆನೇ ಮುಖ್ಯ ಅಲ್ವಾ. ಎಲ್ಲರೂ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ, ಹರಕೆ ಹೊತ್ಕೊಳ್ಳಿ, ಮದುವೆ ಆಗೇ ಆಗುತ್ತೆ ಪ್ರತಿಯೊಬ್ಬರಿಗೂ. ನಾವು ಇಲ್ಲಿಗೆ ಬಂದಮೇಲೆ ನಾವು ಬಿಸ್ನೆಸ್ ಮಾಡೋದು ಗೋಬಿ ವ್ಯಾಪಾರ ಎಲ್ಲ ಡೌನ್ ಆಗಿತ್ತು. ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಆಗ್ತಾಯಿದೆ. ಬರ್ತಾನೆ ಇರ್ತೀವಿ, ಬೇರೆಯವ್ರಿಗೂ ಹೇಳ್ತಾ ಇರ್ತೀವಿ, ಅವರು ಬರ್ತಾರೆ. ಬಂದಮೇಲೆ ಪರವಾಗಿಲ್ಲ, ನಾವೇನು ಅಂದ್ಕೊಂಡಿದ್ದೋ ಅದಾಯಿತು. ಮಗಳಿಗೆ ಮದುವೆ ಆಗಿರಲಿಲ್ಲ, ಒಂದೇ ತಿಂಗಳಿಗೆ ಮದುವೆ ಆಯಿತು. ನೋಡಿದ್ವಿ, 2 ವರ್ಷ ನೋಡಿದ್ವಿ, 2 ವರ್ಷದಿಂದ ಆಗಲಿಲ್ಲ. ಅದಕ್ಕೆ ಇಲ್ಲಿ ಯಾರೋ ಹೇಳಿದ್ರು, ಅದಕ್ಕೆ ಬಂದ್ವಿ. ಬಂದಮೇಲೆ ಆಯಿತು. ನನಗೆ ಉದ್ಯೋಗ ಕಳ್ಕೊಂಡಿದ್ರು, ನನಗೆ ಜರ್ಮನಿಗೆ ಹೋಗುವಂಥ ಒಂದು ಆಸ್ಪದ ಸಿಕ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಜರ್ಮನಿಗೆ ಹೋಗ್ತೀನಿ ಅಥವಾ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಬೇಕಂತ ಏನೂ ಒಂದು ಆಸೆ ಇರಲಿಲ್ಲ. ನಾನು ಜರ್ಮನಿಗೆ ಹೋಗಿದ್ದೀನಿ. ಈಗ ಜರ್ಮನಿಯಲ್ಲಿ ಕೂಡ ನಾನು ವಿಜಯಕಾಳಿ ಅಮ್ಮಂದು ಒಂದು ಫೋಟೋ ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ನಾನು ಅಲ್ಲಿ ದೀಪ ಅಂಟಿಸ್ತೀನಿ.